ಏನ್ ಮಾತಾಡ್ಬೇಕು, ಏನ್ ಮಾತಾಡಿದ್ರು ಜನಕ್ಕೆ ಅರ್ಥನೇ ಆಗುತ್ತೆ. ಈ ಮನುಷ್ಯ ಹುಟ್ಟಿದಾಗ್ಲಿಂದ ಕೆಲವು ಜಿಜ್ಞಾಸೆಗಳು ಇದ್ದೇ ಇದೆ. ಇದರ ಅರ್ಥ ಏನು ಅಂದ್ರೆ, ಉಳ್ಳವನು ಮಾತ್ರ ಶಿವಾಲಯ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ, ಉಳ್ಳದಲ್ಲೇ ಇದ್ದವನು ಶಿವಾಲಯಕ್ಕೆ ಹೋಗಕ್ಕಾಗಲ್ಲ. ಇಂಥ ಕಾನ್ಸೆಪ್ಟ್ ಇತ್ತು. ಒಂದು ಕಾಲಘಟ್ಟದಲ್ಲಿ ಭಾಷೆ ಅನ್ನೋದೇ ಕಬ್ಬಿಣದ ಕಡ್ಲೆ ಆಗಿ, ಕೆಲವರು ಅಷ್ಟೇ ಓದ್ಬೇಕು, ಇನ್ನಿದ್ದವ್ರು ಓದಂಗಿಲ್ಲ, ಅದು ಸೂತಕದ ಛಾಯೆ ಅಂತ. ಆ ಕಾಲ ಬದಲಾಗಿದೆ. ಈಗ ಬಿದ್ದವನು ದೇವ್ರು ನೋಡ್ಲಿಕ್ಕೆ ಸಾಧ್ಯ. 12ನೇ ಶತಮಾನದಲ್ಲೂ ಕೂಡ ಜಾಗೃತಿ ಮೂಡಿಸಿದ್ರು ಬಸವಣ್ಣ. ನೀವಾಗ್ಲೇ ಹೇಳಿದ್ರಲ್ಲ, ನಾನೇನ ಮಾಡಲಯ್ಯ ಬಡವನಯ್ಯ. ಶ್ರೀಮಂತಿಕೆ ಶ್ರೀಮಂತರು ಮತ್ತು ಪ್ರಬಲರೇ ಯಾವಾಗಲೂ ಆಳ್ತಾ ಬಂದಿರೋದು ಅಂತ ಮಧ್ಯಮ ದೇಶಗಳಲ್ಲಿ. ಇಲ್ಲೂ ಕೂಡ ಹಣ ಇರುವಂಗೆ ಎಲ್ಲಾ ದೇಶಗಳು ತುಂಬಾ ಚೆನ್ನಾಗಿರುತ್ತೆ. ಅದ್ರೊಳಗಡೆ ಕೆಲವರು ಆಂತರಿಕ ಬದಲಾವಣೆ, ಈಗ ಬುದ್ಧ ಇರ್ಬೋದು ಅಥವಾ ಇನ್ನೊಬ್ಬರು ಪೈಗಂಬರ್ ಇರ್ಬೋದು, ಜೀಸಸ್, ಇವರೆಲ್ಲ ಸಾಮಾನ್ಯವಾಗಿ ಒಂದಷ್ಟು ಆಂತರಿಕ ಬದಲಾವಣೆಗೆ ಪ್ರಯತ್ನ ಪಟ್ಟಿದ್ದಾರೆ. ನಮಸ್ಕಾರ. ಏನ್ ಮಾತಾಡ್ಬೇಕು, ಏನ್ ಮಾತಾಡಿದ್ರು ಜನಕ್ಕೆ ಅರ್ಥನೇ ಆಗುತ್ತೆ. ಕೆಲವರು ಅರ್ಥ ಮಾಡ್ಕೋತಾರೆ, ಅರ್ಥ ಮಾಡ್ಕೊಳ್ಳೋದ್ರೆ ಕೆಲವರು ಸೋಲ್ತಾರೆ. ಈ ಮನುಷ್ಯ ಹುಟ್ಟಿದಾಗ್ಲಿಂದ ಕೆಲವು ಜಿಜ್ಞಾಸೆಗಳು ಇದ್ದೇ ಇದೆ. ಜಿಜ್ಞಾಸೆಗಳಿಗೆ ಸರಿಯಾದ ಉತ್ತರ ಸಿಕ್ಕಿದೆಯಾ? ಇಲ್ಲ. ಆದರೆ ಪ್ರಕೃತಿ ಬದಲಾವಣೆ ಆಗ್ತಾ ಇದೆ, ಮನುಷ್ಯನ ಮನಸ್ಸು ಕೂಡ ಬದಲಾವಣೆ ಆಗಬೇಕು, ಸಾಣೆ ಹಿಡಿಬೇಕಾಗಿದೆ. ಆ ನಿಟ್ಟಿನಲ್ಲಿ ಅನೇಕ ಜನ ಇದರೊಳಗಡೆ ಒಂದಿಷ್ಟು ಸಮಾಜವನ್ನು ಪರಿವರ್ತನೆ ಮಾಡಲಿಕ್ಕೆ ಹೋರಾಟ ಮಾಡ್ತಾನೆ ಇದ್ದಾರೆ. ಅವರೆಲ್ಲರ ಹೋರಾಟ ಏನಾಯಿತು, ಎಲ್ಲಿಗೆ ಬಂದು ನಿಲ್ಲುತ್ತೆ ಈ ಹೋರಾಟ? ಮುಖ್ಯವಾಗಿ ನಾನೇನ ಮಾಡಲಯ್ಯ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಒನ್ನ ಕಳಸವಯ್ಯ ಅಂದರು ಬಸವಣ್ಣನವರು. ಅಂದರೆ ಇದರ ಅರ್ಥ ಏನು ಅಂದರೆ, ಉಳ್ಳವನು ಮಾತ್ರ ಶಿವಾಲಯ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ, ಉಳ್ಳದಲ್ಲೇ ಇದ್ದವನು ಶಿವಾಲಯಕ್ಕೆ ಹೋಗಕ್ಕಾಗಲ್ಲ. ಎಂಥ ಕಾನ್ಸೆಪ್ಟ್ ಇತ್ತು. ಆ ಕಾನ್ಸೆಪ್ಟ್ ಇವತ್ತು ಎತ್ತ ಸಾಕ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಒಬ್ಬನೇ ಮಾತಾಡಿದರೆ ನಿಮಗೆ ಕಷ್ಟ ಅನ್ಬೋದು ಅಥವಾ ಮುಜುಗರ ಆಗ್ಬೋದು. ನನ್ನೊಂದಿಗೆ ವಿವೇಕಾನಂದ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಇದು ಒಂದು ಕಾಲಘಟ್ಟದಲ್ಲಿ ಭಾಷೆ ಅನ್ನೋದೇ ಕಬ್ಬಿಣದ ಕಡ್ಲೆ ಆಗಿ, ಹೌದು, ಕೆಲವರು ಅಷ್ಟೇ ಓದ್ಬೇಕು, ಇನ್ನಿದ್ದವ್ರು ಓದಂಗಿಲ್ಲ, ಅದು ಸೂತಕದ ಛಾಯೆ ಅಂತ. ಹೌದು. ಆ ಕಾಲ ಬದಲಾಗಿದೆ. ಈಗ ಕೈನಲ್ಲಿ ಮೊಬೈಲ್ ಇಟ್ಕೊಂಡ್ರೆ ಎಲ್ಲಾ ಭಾಷೆಗಳನ್ನ ಎಲ್ಲಿ ಬೇಕಾದ್ರೂ ಕಲಿಬಹುದು. ಹಾಗೆ ದೇವರು ಕೂಡ ಒಬ್ಬರ ಸೊತ್ತಾಗಿತ್ತು, ಅವನ್ ಮಾತ್ರ ಮುಟ್ಬೇಕು, ಇವ್ನು ಮುಟ್ಬಾರ್ದು. ದುಡ್ಡಿದ್ದವನು ದೇವ್ರು ನೋಡ್ಲಿಕ್ಕೆ ಸಾಧ್ಯ. ಆದ್ರೆ 12ನೇ ಶತಮಾನದಲ್ಲೂ ಕೂಡ ಜಾಗೃತಿ ಮೂಡಿಸಿದ್ರು ಬಸವಣ್ಣ. ಮೂಡಿಸಿದ್ರು ಈಗ ಎತ್ತಸಾಗ್ತಾ ಇದೆ ನಿಮ್ಮ ಪ್ರಕಾರ? ಅಲ್ಲ, ಇದು ಜಗತ್ತಿನ ಎಲ್ಲ ನಾಗರಿಕತೆಗಳಲ್ಲಿ ನೀವಾಗ್ಲೇ ಹೇಳಿದ್ರಲ್ಲ, ನಾನೇನ ಮಾಡಲಯ್ಯ ಬಡವನಯ್ಯ. ಅಂದ್ರೆ ಎಲ್ಲ ನಾಗರಿಕತೆಗಳಲ್ಲೂ ಕೂಡ ಶ್ರೀಮಂತಿಕೆ ಶ್ರೀಮಂತರು ಮತ್ತು ಪ್ರಬಲರೇ ಯಾವಾಗಲೂ ಆಳ್ತಾ ಬಂದಿರೋದು. ಅದು ನೀವು ಅಮೆರಿಕಾದಂತ ದೇಶ ಇರ್ಲಿ ಅಥವಾ ತೀರಾ ಆಫ್ರಿಕಾದಂತ ಬಡ ದೇಶಗಳೇ ಇರ್ಲಿ ಅಥವಾ ನಮ್ಮ ಅಂತ ಮಧ್ಯಮ ದೇಶಗಳೇ ಇರ್ಲಿ, ಇಲ್ಲೂ ಕೂಡ ಹಣ ಇರುವಂಗೆ ಎಲ್ಲಾ ದೇಶಗಳು ತುಂಬಾ ಚೆನ್ನಾಗಿರುತ್ತೆ. ಹಣ ಇಲ್ಲದವನಿಗೆ ಸಾಮಾನ್ಯ ಜನರು ಮತ್ತು ಕೆಳ ಹಂತದಲ್ಲಿದ್ದಾರಲ್ಲ ಅಂತಹವ್ರಿಗೆ ಇದು ಬಹಳ ಮುಖ್ಯ. ಅಲ್ಲೊಬ್ರು ಇಲ್ಲೊಬ್ರು, ನೀವು ಆಗ್ಲೇ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದಾಗೆ ಕೆಲವರು ಮಹಾತ್ಮರು ಒಂದಷ್ಟು ಬದಲಾವಣೆಗಳನ್ನ ನಿರಂತರವಾಗಿ ತರಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಅದರೊಳಗಡೆ ಕೆಲವರು ಆಂತರಿಕ ಬದಲಾವಣೆ, ಈಗ ಬುದ್ಧ ಇರ್ಬೋದು ಅಥವಾ ಇನ್ನೊಬ್ಬರು ಪೈಗಂಬರ್ ಇರ್ಬೋದು, ಜೀಸಸ್, ಇವರೆಲ್ಲ ಸಾಮಾನ್ಯವಾಗಿ ಒಂದಷ್ಟು ಆಂತರಿಕ ಬದಲಾವಣೆಗೆ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಕರ್ನಾಟಕದ ನೆಲದಲ್ಲಿ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಮುಖ್ಯವಾಗಿ ಸಾಮಾಜಿಕ ಬದಲಾವಣೆಗೆ ಪ್ರಯತ್ನ ಪಟ್ಟಿದ್ದಾರೆ. ನಿಮ್ಮ ಪ್ರಶ್ನೆ ಬಹುತೇಕ ಅವರಿಗೆ ಹೆಚ್ಚು ಅನ್ವಯ ಆಗುತ್ತೆ. ಯಾಕೆಂದ್ರೆ ಆಗ್ಲೇ ಅವರು ಎಲ್ಲ ಬದಲಾವಣೆಗಳನ್ನ, ವೈಜ್ಞಾನಿಕತೆಯನ್ನ, ವೈಚಾರಿಕತೆಯನ್ನ ಜನರಲ್ಲಿ ತುಂಬಲಿಕ್ಕೆ ಎಲ್ಲ ಶರಣರು ಅಲ್ಲೂ ಕೂಡ ಭಕ್ತಿ ಇದೆ, ಭಕ್ತಿಯ ರಸ ಇದೆ. ಆದ್ರೆ ಅದು ಎಲ್ಲೂ ಕೂಡ ಮೌಢ್ಯವಾಗಿರೋದಿಲ್ಲ. ಅಂದ್ರೆ ಮೌಢ್ಯದ ಪರಾಕಾಷ್ಠೆ ಆಗಿಲ್ಲ. ಇಲ್ಲ, ಅನುಭವ ಮತ್ತು ಸಂಪ್ರದಾಯಗಳನ್ನ ಅವರು ಇಷ್ಟಪಡ್ತಾರೆ. ಯಾವುದೇ ಸಂಪ್ರದಾಯಗಳನ್ನ ಅವರು ನಿರಾಕರಿಸೋದಿಲ್ಲ. ಆದ್ರೆ ಮನುಷ್ಯರ ನಡುವಿನ ಮೇಲು ಕೀಲಿನ ವ್ಯತ್ಯಾಸಗಳನ್ನ ಅವರು ಕಡಾಖಂಡಿತವಾಗಿ ತಿರಸ್ಕರಿಸ್ತಾರೆ ಮತ್ತು ವಿರೋಧಿಸ್ತಾರೆ. ಸೊ ಇಷ್ಟೆಲ್ಲ ಆದ ನಂತರ 12ನೇ ಶತಮಾನದಲ್ಲಾಗಿ 8 ಶತಮಾನಗಳನ್ನ ದಾಟಿ ಬಂದ ನಂತರ ಆಗ ಬಹುತೇಕ ಶಿಕ್ಷಣ ಏನು ಇರಲಿಲ್ಲ. ನೀವಾಗ್ಲೇ ಹೇಳ್ದಂಗೆ ಶಿಕ್ಷಣ ಕೆಲವರ ಸೊತ್ತಾಗಿತ್ತು. ಮುಖ್ಯವಾಗಿ ಭಾರತದಲ್ಲಿ ಪಾಲಿ, ಪ್ರಾಕೃತ ಮತ್ತು ಸಂಸ್ಕೃತ ಇದೆಯಲ್ಲ, ಅದರಲ್ಲೂ ಸಂಸ್ಕೃತ ಇದೆಯಲ್ಲ ಹೆಚ್ಚು ಡಾಮಿನೇಟ್ ಆಗಿ
ಹೆಚ್ಚು ಕಡಿಮೆ ಈ ಕ್ಷಣಕ್ಕೂ ನಮಗೆ ಮದುವೆಗಳಲ್ಲಿರ್ಬೋದು ಅಥವಾ ಬೇರೆ ಶುಭ ಸಮಾರಂಭಗಳು ಯಾವುದು ಸಂಸ್ಕೃತ ನಮಗೆ ಏನು ಗೊತ್ತಾಗ್ತಾನೆ ಇಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಅತ್ಯಂತ ಸರಳವಾಗಿ ಮತ್ತು ಎಲ್ಲ ಸಾಮಾನ್ಯ ಜನಗಳಿಗೆ ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಘ ನೊಲಿಸುವ ಪರಿ, ಎಲ್ಲ ಮಗುವಿಂದ ಹಿಡಿದು ಎಲ್ರಿಗೂ ಆಗುವಂತ ಅತ್ಯಂತ ಸರಳ ಭಾಷೆಯಲ್ಲಿ ವಚನಕಾರರು ನಮ್ಗೆ ಹೇಳಿದ್ದಾರೆ. ಸರ್ ಹೇಳಿದ್ರು, ವಚನಕಾರರು ಹೇಳಿದ್ರು, ಕಳಬೇಡ, ಕುಲಬೇಡ, ಹುಸಿಯ ನುಡಿಯಲು ಬೇಡ. ಇದು ಮನನ ಮಾಡ್ಕೊಂಡಿದೀವಿ ಅಷ್ಟೇ, ಹೌದು, ಕಾರ್ಯಗತಗೊಳಿಸಿದೀವ. ಅದೇ ಅಲ್ಲಿಗೆ ಆ ಕಾರ್ಯಗತಗೊಳಿಸಿದ್ರೆ ಇವತ್ ಮೈಕಲ್ ಫ್ಯಾರಡೆ ಬರ್ಬೇಕಾಗಿರ್ಲಿಲ್ಲ, ಆಗಿರ್ಲಿಲ್ಲ, IPC ಸೆಕ್ಷನ್ ಬೇಕಿರ್ಲಿಲ್ಲ, ಪೊಲೀಸ್ ಸ್ಟೇಷನ್ ಬೇಕಿಲ್ಲ, ಕಳಬೇಡ ಅಂತಕ್ಕಂತ ಒಂದೇ ಕಳತನ ಮಾಡಬೇಡ 420 ಕೇಸ್ ಇರ್ತಿರ್ಲಿಲ್ಲ. ಆದ್ರೆ ಏನಾಯ್ತು, ಜನಸಂಖ್ಯೆ ಬೆಳೀತಾ ಹೋಯ್ತು, ಆಧುನಿಕತೆ ಬೆಳೀತಾ ಹೋಯ್ತು. ಅದ್ರ ಜೊತೆ ಮನುಷ್ಯನ ಯಾವುದು ಅರಿಷಡ್ ವರ್ಗಗಳು ಮನುಷ್ಯನಲ್ಲಿ ಸಾಮಾನ್ಯವಾಗಿ ನಿಯಂತ್ರಣದಲ್ಲಿರಬೇಕು. ಯಾಕೆಂದ್ರೆ ಅದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳಿದಾವಲ್ಲ, ಇದು ಮನುಷ್ಯನನ್ನ ಸದಾ ಕಾಲ ಕೆಟ್ಟ ದಾರಿಗೆ ಎಳ್ಕೊಂಡು ಹೋಗುವಂತ ಸ್ಥಿತಿ. ಯಾವಾಗ ಮುಖ್ಯವಾಗಿ ನಾವು ನೋಡೋದಾದ್ರೆ ಈ ಗ್ಲೋಬಲೈಸೇಷನ್ ಆದ್ಮೇಲೆ, ವಿಶ್ವ ಓಪನ್ ಮಾರುಕಟ್ಟೆ ಆದ್ಮೇಲೆ, ನಮ್ಮಲ್ಲಿ ಒಂದು ರೀತಿಯ ಆರ್ಥಿಕ ಜಾಗೃತಿ ಅಥವಾ ಆರ್ಥಿಕ ದುರಾಸೆಗಳು ನಮ್ಮಲ್ಲಿ ಹೆಚ್ಚು ಬಿಸಿಲು ಹೊಡೆದ ಮೇಲೆ ಈ ಕಾರಣ ನಾವು ನಿಜವಾಗ್ಲೂ ಅದನ್ನ ತಿಳ್ಕೊಳ್ಳಕ್ಕೆ ಹೋಗ್ತಾ ಇದ್ವಲ್ಲ, ಆ ತಿಳ್ಕೊಳ್ಳುವ ಕ್ರಮದಲ್ಲೇ ನಾವು ಬಹಳ ತಪ್ಪನ್ನ ಮಾಡಿದ್ವಿ. ಈ ಉದಾಹರಣೆಗೆ ಯಾವುದೇ MBA ಸ್ಕೂಲ್ ಹೋಗಿ ಅಲ್ಲಿ ಯಾಕಿರ್ತಾನೆ ಬೋರ್ಡ್, ಸಕ್ಸಸ್ ಅಟ್ ಎನಿ ಕಾಸ್ಟ್ ಅಂತ, ನೀನ್ ಏನೇ ಮಾಡು ನೀನು ಯಶಸ್ವಿಯಾಗುವಂತ. ಇದು ನಮ್ಮನ್ನ ದಾರಿ ತಪ್ಪಿಸ್ಲಿಕ್ಕೆ ಶುರು. ಮಹಾತ್ಮ ಗಾಂಧಿ ಅವರು ಒಂದ್ ಕಡೆ ಹೇಳ್ತಾರೆ, ನೀವು ಗುರಿ ಒಂದೇ ಮುಖ್ಯ ಆಗೋದಿಲ್ಲ, ಮಾರ್ಗನೂ ಮುಖ್ಯ. ನೀವು ಗುರಿ ತರ ಕನ್ಫ್ಯೂಸ್ ಇದೆ, ಸಕ್ಸಸ್ ಅಟ್ ಎನಿ ಕಾಸ್ಟ್ ಏನ್ ಮಾಡಿದ್ರು ಯಶಸ್ವಿ ಆಗುತ್ತೆ. ಅಲ್ಲಿ ತಿಳಿದುಕೊಳ್ಳುವ ಮನಸ್ಥಿತಿ ಚೇಂಜ್ ಆಗಿದೆ ಅನ್ನೋದು ಪಾಸಿಟಿವ್ ಆಗಿ ತಗೊಂಡಿದ್ರೆ ಕರೆಕ್ಟ್. ಸಕ್ಸಸ್ ಅಟ್ ಎನಿ ಕಾಸ್ಟ್ ಅನ್ನೋದನ್ನ ಕರೆಕ್ಟ್ ಪಾಸಿಟಿವ್ ಆಗಿ ನೀವು ಏನೇ ಅಂದ್ರೆ ಶ್ರಮ ಪಟ್ಟು ಎಲ್ಲ ಮಾಡಿ ಅದು ಯಶಸ್ಸು ಆಗ್ಬೇಕು ಅಂತ. ಇಲ್ಲೇನಾಗಿದೆ, ಎನಿ ಕಾಸ್ಟ್ ಅಂದ್ರೆ ನೀನ್ ಏನಾದ್ರೂ ಮಾಡು ನೀವ್ ಯಶಸ್ವಿ ಆಗು, ಹಂಗಲ್ಲ, ಏನಾದ್ರೂ ಮಾಡುವಂತಲ್ಲ. ಅದು ಮಾಡ್ಬೇಕಾಗಿರೋದು ಶ್ರಮದಿಂದ, ಪ್ರಾಮಾಣಿಕತೆಯಿಂದ ಮಾಡುವಂತೇಳಿ. ಸೊ ಈ ಮನೋಭಾವ ಇದೆಯಲ್ಲ, ಅದಕ್ಕೆ ಶ್ರಮ ಸಂಸ್ಕೃತಿ ಹೋಗಿ ಗ್ರಾಹಕ ಸಂಸ್ಕೃತಿ ನಮ್ಮೊಳಗಡೆ ಬಂದ್ಬಿಟ್ಟಿದೆ. ಯಾವಾಗ ಗ್ರಾಹಕ ಸಂಸ್ಕೃತಿ ಆಯ್ತು, ನಾವೆಲ್ಲ ಒಂಥರ ಗ್ರಾಹಕರಾಗಿ ಹೋಗ್ಬಿಟ್ಟು ಏನಾಗಿದೆ, ಶ್ರಮ ಸಂಸ್ಕೃತಿಗೆ ಯಾರು ಮಹತ್ವ ಕೊಡ್ತಾ ಇಲ್ಲ. ಅದು ಜೆನೆಟಿಕಲ್ ನಮ್ಮ ವೀಕ್ನೆಸ್ ಕೂಡ ನಮ್ಗೆ ಆಗ್ತಾ ಹೋಗಿ ಈ ಒಂದು ಮೊರಾಲಿಟಿ ಅಂತ ನಾವೇನ್ ಹೇಳ್ತಿದ್ವಿ, ನೈತಿಕ ಪ್ರಜ್ಞೆ ಅಂತ ಏನ್ ಹೇಳ್ತಿದ್ವಲ್ಲ, ಆ ನೈತಿಕ ಪ್ರಜ್ಞೆಯನ್ನು ನಾವು ಕಳ್ಕೊತಾ ಇದೀವಿ. ಆ ನೈತಿಕ ಪ್ರಜ್ಞೆ ಕಳ್ಕೊಂಡಾಗ ಸಂವೇದನಾಶೀಲತೆ ಬಂದಿಲ್ಲ ನಮ್ಮಲ್ಲಿ. ನೀವು ಒಬ್ಬ ಅಲ್ಲಮನ ಒಂದೊಂದು ವಚನಗಳನ್ನ ನೀವು ನೋಡಿ, ಅಕ್ಕಮಹಾದೇವಿಯ ವಚನಗಳನ್ನು ನೋಡಿ, ಅಂಬಿಗರ ಚೌಡಯ್ಯ ವಚನಗಳೇಳಿ. ಆತ್ಮೀಯರೇ, ನಿಮ್ಮ ಸುತ್ತಮುತ್ತ ವಾಮಾಚಾರ, ಮಾಟ ಮಂತ್ರ, ದೆವ್ವ ಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು, ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ. ನಿಮ್ಮ ಸ್ನೇಹಿತರು, ಹಿತೈಷಿಗಳು, ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ.